ಸಚಿವ ಸ್ಥಾನದಿಂದ ರಾಜಣ್ಣ ವಜಾಗೊಂಡು ತಿಂಗಳಾದ್ರೂ ತಣ್ಣಗಾಗದ ಕಿಚ್ಚು. ಮಧುಗಿರಿಯಲ್ಲಿ ಕಡಿಮೆಯಾಗ್ತಾ ಇಲ್ಲ ಅಭಿಮಾನಿಗಳ ಆಕ್ರೋಶ. ಸಹಕಾರಿ ಸಚಿವರಾದ ಕೆಎನ್ ರಾಜಣ್ಣ ಸಂಪುಟದಿಂದ ವಜಾಗೊಂಡು ಸುಮಾರು ತಿಂಗಳೇ ಕಳೀತಾ ಬಂದಿದ್ರೂ ಕೂಡ ಅಭಿಮಾನಿಗಳ ಆಕ್ರೋಶ ಮಾತ್ರ ಕಡಿಮೆಯಾಗ್ತಾ ಇಲ್ಲ. ತುಮಕೂರು, ಮಧುಗಿರಿ ಸೇರಿದಂತೆ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಪ್ರತಿಭಟನೆ ಮೂಲಕ ರಾಜಣ್ಣಗೆ ಮತ್ತೆ ಸಚಿವ ಸ್ಥಾನವನ್ನ ನೀಡುವಂತೆ ಆಗ್ರಹಿಸಿದ್ರು. ಇನ್ನು ಮಧುಗಿರಿ ಕ್ಷೇತ್ರವನ್ನ ಪ್ರತಿನಿಧಿಸುವ ರಾಜಣ್ಣ ತಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಜನ ಮನ್ನಣೆಯನ್ನ ಪಡೆದುಕೊಂಡಿದ್ದಾರೆ. ರಾಜಣ್ಣ ಅವರನ್ನ ಅದ್ಯಾವಾಗ ಸಚಿವ ಸ್ಥಾನದಿಂದ ವಜಾ ಮಾಡಿದ್ರೂ ಅಭಿಮಾನಿಗಳಲ್ಲಿ ಆಕ್ರೋಶ ಭುಗಿಲೆದ್ದಿತ್ತು. ಇದೀಗ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯಲ್ಲಿ ರಾಜಣ್ಣ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದು, ರಾಜಣ್ಣ ಅವರ ಭಾವಚಿತ್ರ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ದು, ಕೂಡಲೇ ರಾಜಣ್ಣ ಅವರನ್ನ ಸಚಿವ ಸ್ಥಾನವನ್ನ ಮರಳಿ ನೀಡುವಂತೆ ಆಗ್ರಹಿಸಿದ್ದಾರೆ. ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಧುಗಿರಿ ಇಲ್ಲಿ ಇವತ್ತು ನಮ್ಮ ರಾಜ್ಯ ಕಂಡಂಥ ಧೀಮಂತ ನಾಯಕರು ಸಹಕಾರ ಸಚಿವರು ಆದಂಥ ಕೆಎನ್ ರಾಜಣ್ಣ ಸಾಹೇಬ್ರನ್ನ ಆಗಸ್ಟ್ 11ನೇ ತಾರೀಕು ಈ ಒಂದು ಕರ್ನಾಟಕ ಸರ್ಕಾರದ ಮಂತ್ರಿಮಂಡಲದಿಂದ ಬರ್ತರಪ್ ಮಾಡಿರುವ ವಿಚಾರವಾಗಿ ನಮಗೆಲ್ಲರಿಗೂ ಕೂಡ ಮಧುಗಿರಿ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಎಲ್ಲರಿಗೂ ಕೂಡ ಅಭಿಮಾನಿಗಳಿಗೂ ಕೂಡ ತುಂಬ ಬೇಸರದ ವಿಚಾರ. ಕಾರಣ ಏನಂದರೆ ಕೆಎನ್ ರಾಜಣ್ಣ ಅಂದರೆ ಒಂದು ತಾಲೂಕಲ್ಲ, ಒಂದು ಜಿಲ್ಲೆಯಲ್ಲ, ಒಂದು ರಾಜ್ಯ ಕಂಡ ನಾಯಕ. ಅಂಥ ಒಂದು ನಾಯಕನನ್ನು ಇವತ್ತು ವಿನಾಕಾರಣ ಏನೋ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಹೈಕಮಾಂಡ್ ವಿರುದ್ಧ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ನೋಟಿಸು ಇಲ್ಲದೇ ಯಾವುದೂ ಇಲ್ಲದೇ ವಿನಾಕಾರಣ ಅವರನ್ನು ಬರ್ತರಪ್ ಮಾಡಿ ನಮಗೆಲ್ಲರಿಗೂ ಕೂಡ ಬೇಸರ ತಂದಿದ್ದಾರೆ. ಈ ಒಂದು ಇಂಥ ಧೀಮಂತ ನಾಯಕ ಅಂದರೆ ಈ ಹಿಂದೆ ಒಂದು 30 ವರ್ಷಗಳಿಂದ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನೋದು ಎಲ್ಲೂ ಇರಲಿಲ್ಲ. ಅಂಥ ಒಂದು ಹಾಸನ ಜಿಲ್ಲೆಯಲ್ಲಿ ಒಂದು MP ಒಂದು ಚುನಾವಣೆಯಲ್ಲಿ ಒಬ್ಬರನ್ನ ಗೆಲ್ಲಿಸ್ಕೊಂಡು ಆಮೇಲೆ ಅಲ್ಲಿರ್ತಕ್ಕಂಥ ಒಂದು ಅರಸೀಕೆರೆ ಶಾಸಕರನ್ನ ಕೂಡ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿಸ್ಕೊಂಡು ಗೆದ್ದು ಆ ಒಂದು 30 ವರ್ಷಗಳ ಒಂದು ಹಿಂದಿನ ಒಂದು ಕಾಂಗ್ರೆಸ್ಸನ್ನು ಇವತ್ತು ಮತ್ತೆ ಅಲ್ಲಿ ನಿರೂಪಣೆ ಮಾಡಿರೋ ಒಂದು ತಪ್ಪಿಗೆ ಅವರಿಗೆ ಈ ಶಿಕ್ಷೆ. ಒಂದು ಸಮಾಜಕ್ಕೆ ಸೀಮಿತವಾದಂತಹ ನಾಯಕರಲ್ಲ. ಏನು ಒಂದೇ ಒಂದು ವಿಚಾರ ಏನು, ಸಿದ್ದರಾಮಯ್ಯನವರ ಆಪ್ತರು ಇವರು ಅಂತ ಹೇಳ್ಬಿಟ್ಟು ಕೆಲವರು ಅವ್ರ ಪರವಾಗಿ ಇದ್ದಂಥ ಇರೋದಕ್ಕೋಸ್ಕರ ಇವ್ರನ್ನ ತೆಗೆದವ್ರೆ. ಯಾಕೆಂದರೆ ಅವ್ರ ಪರ ಇದ್ರಲ್ಲ ಇವರು. ಏನೇ ಒಂದು ವಿಚಾರವಾಗಲಿ, ಒಂದು DCM 3 DCM ಕೊಡಬೇಕು ಅಂತಂದ್ರು, ಮತ್ತೆ ಎಲ್ಲ ಮಾತಾಡ್ತಿದ್ರಲ್ಲ. ಅದಕ್ಕೋಸ್ಕರ ಬೇರೆ ಇದೆ ನಮ್ಮ ಪಕ್ಷದಲ್ಲಿರೋರೆ, ಏನೇನು ಬೇರೆ ಪಕ್ಷದವರಲ್ಲ. ನಮ್ಮ ಪಕ್ಷದಲ್ಲಿರೋರೆ ಪಿತೂರು. ಇವಾಗ ಉದಾಹರಣೆ ಹೇಳ್ಬೇಕು ಅಂದರೆ ರಾಹುಲ್ ಗಾಂಧಿಗೇನು ಕನ್ನಡ ಬರುತ್ತಾ? ಕನ್ನಡ ಬರಲ್ಲ. ಇವರು ಇಲ್ಲಿಂದ ತಗೊಂಡೋಗಿ ಅವ್ರಿಗೆ ಎಲ್ಲ ಹೇಳಿ ಇದು ಮಾಡವ್ರೆ ಸಾಹೇಬರು. ಅವ್ರಿಗೆ ಬೇಡ ಇದು ಮಿನಿಸ್ಟರ್ ಪೋಸ್ಟು. ನಮ್ಮ ಜನಗಳಿಗೋಸ್ಕರ ಅವ್ರು ಮಿನಿಸ್ಟರ್ ಪೋಸ್ಟ್ ಬೇಕು. ಅಹಿಂದ ನಾಯಕರನ್ನ ತುಳಿಬೇಕು ಅಂತ ಯತ್ನ ನಡೀತಾ ಇರೋದು. ದಲಿತರ ಸಂಘಟನೆಗಳು, ವಾಲ್ಮೀಕಿ ಸಮಾಜ, ಕನಕ ಸಮಾಜ ಹಾಗೂ ಎಲ್ಲ ಒಂದು ಹೋಬಳಿ ಮಟ್ಟದ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಮಾಡ್ತಕ್ಕಂಥ ಈ ಪ್ರತಿಭಟನೆಯಲ್ಲಿ ಕೆಎನ್ ರಾಜಣ್ಣವ್ರನ್ನ ಏಕಾಏಕಿ ಮಂತ್ರಿ ಪದವಿಯಿಂದ ವಜಾ ಮಾಡಿರೋದು ಒಂದು ಧಿಕ್ಕರಿಸಿ ಈ ಒಂದು ಪ್ರತಿಭಟನೆ ನಂಬ್ಕೊಂಡಿದ್ದೀವಿ. ಅವ್ರ ಶಕ್ತಿ ಏನು ಅನ್ನೋದು ಈ ಒಂದು ಸಮಸ್ತ ಈ ಕೊಡಿಗೇನಹಳ್ಳಿ ಹೋಬಳಿ ತಾಲೂಕಿಗೆ ಗೊತ್ತಿದೆ. ಈ ಒಂದು ಸೇರತಕ್ಕಂಥ ಜನ ಎಷ್ಟು ಶಕ್ತಿ ಇದೆ ಅನ್ನೋದು ಇವತ್ತು ತೋರಿಸ್ತಾ ಐತೆ. ಕೆಎನ್ ರಾಜಣ್ಣವರು ಇಡೀ ದಕ್ಷಿಣ ಭಾರತದ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಒಂದು ಪ್ರಗತಿ ಅಂತ ಒಂದು ಉದಾಹರಣೆ ಕೊಡಬೇಕಾದ್ರೆ ಕೆಎನ್ ರಾಜಣ್ಣವ್ರನ್ನೇ ಕೊಡ್ತಾರೆ. ಅಷ್ಟೊಂದು ಒಂದು ಪ್ರಗತಿ ಬಗ್ಗೆ ಮುಂದಾಲೋಚನೆ ಇದ್ದಂಥ ವ್ಯಕ್ತಿ. ಹಾಗೂ ಇವತ್ತು ನಮ್ಮ ಕರ್ನಾಟಕದ 6 ಕೋಟಿ ಅಹಿಂದ ವರ್ಗಕ್ಕೆ ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿ. ಏನು ದೇವರಾಜು ಅರಸುರವರು ಹಿಂದೆ ಒಂದು ಹಿಂದುಳಿದ ವರ್ಗಗಳನ್ನು ಪ್ರತಿನಿಧಿಸ್ತಾ ಇದ್ದರು, ಅದೇ ರೀತಿ ನಮ್ಮ ಕೆಎನ್ ರಾಜಣ್ಣವರು ಇವತ್ತು ಒಂದು ಹೆಸರನ್ನು ಗಳಿಸಿದ್ದಾರೆ. ಇವ್ರ ಮೇಲೆ
ಏಕಾಏಕಿ ರಾಹುಲ್ ಗಾಂಧಿಯವರು ಅವತ್ತು ಒಂದು ಸಭೆ ಒಳಗೆ ಹೇಳಿದ್ದಂಥ ಒಂದು ಮಾತನ್ನು, ಅದು ಹೇಳಿದ್ದು ಕರ್ನಾಟಕದ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ವೈಫಲ್ಯ ಅಂತಲೂ ಹೇಳೋಕ್ಕಾಗಲ್ಲ, ಒಂದು ಗ್ರಹಿಸಿದಕ್ಕಂಥ ವಿಚಾರ. ಅದು ಏನು ಒಂದು ಮತದಾರರ ಪಟ್ಟಿಯಲ್ಲಿ ಸೇರ್ದೇ ಇರೋಂಥ ವಿಚಾರಗಳು ಈ ಒಂದು ಕರ್ನಾಟಕ ರಾಜ್ಯ ಅಧ್ಯಕ್ಷರಿಗೂ ಬಂದಿರ್ತವೆ. ಆದರೆ ಅದನ್ನು ಗಮನಿಸದೇ ಇರೋದು ಕಣ್ತಪ್ಪಿನಿಂದ ಆಗಿರೋದು ನಮ್ಮದೇ ತಪ್ಪು ಅಂತ ಹೇಳಿದ್ದು. ಅದನ್ನು ಹೈಕಮಾಂಡ್ಗಾಗಲಿ ರಾಹುಲ್ ಗಾಂಧಿಯವ್ರಿಗೆ ನಮ್ಮ ಕೆ ಎನ್ ರಾಜಣ್ಣನವರ ಶಾಸಕ ಸ್ಥಾನದ ಹೋಬಳಿ ಇದು. ಈ ಹೋಬಳಿ ಕೇಂದ್ರದಲ್ಲಿ ಏನಿವತ್ತು ಒಂದು ಸಚಿವ ಸಂಪುಟ ಸಭೆಯಿಂದ ವಜಾಗೊಳಿಸಿರುವುದನ್ನು ಖಂಡಿಸಿ ಏನಿವತ್ತು ನಾವೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ನಿಜವಾಗ್ಲೂ ಕೂಡ ಈ ಒಂದು ಪ್ರತಿಭಟನೆ ಯಶಸ್ವಿಯಾಗಿ ನಡೆದಿದೆ. ಎಲ್ಲ ಹೋಬಳಿಯ ಕಾರ್ಯಕರ್ತರು, ಎಲ್ಲ ಮುಖಂಡರು, ನಮ್ಮ ಏನು ಆದಿನಾರಾಯಣ ರೆಡ್ಡಿ ಅವರು ಸೇರಿ ಎಲ್ಲ ನಮ್ಮ ಮುಖಂಡರುಗಳು, ಭಾಸ್ಕರ್ ಮರು ಸೇರ್ಪಡೆಗೊಳಿಸಬೇಕು. ಅವ್ರನ್ನ ಸೇರ್ಪಡೆಗೊಳಿಸದೇ ಇರಲಿ ಯಾವುದೇ ರೀತಿಯ ಹೋರಾಟ ಕೂಡ, ಯಾವುದೇ ತ್ಯಾಗ ಕೂಡ ನಾವು ಸಿದ್ಧರಿದ್ದೇವೆ. ಮಾನ್ಯ ಸಿದ್ದರಾಮಯ್ಯನವರೇ, ದಯಮಾಡಿ ನಿಮ್ಮ ಸುತ್ತೂ ಇರ್ತಕ್ಕಂತಹ ಕೆಲವು ಶಕ್ತಿಗಳು ದಲಿತರನ್ನ ನಿಮ್ಮ ಕಡೆಯಿಂದಲೇ ಕೂಡಿಸ್ತಕ್ಕಂಥ ಕೆಲಸವನ್ನ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಅದು ನಿಲ್ಲದೆ ಹೋದ್ರೆ, ದಲಿತರನ್ನ ನೀವು ಪ್ರಾಮುಖ್ಯತೆಯನ್ನು ಕೊಡದೆ ಹೋದರೆ, ಅವ್ರ ನ್ಯಾಯವನ್ನು ಒದಗಿಸದೆ ಹೋದರೆ, ಮುಂಬರುವ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅವನತಿಯ ಹಾದಿಯನ್ನು ಹಿಡಿಯುತ್ತೆ. ಜೊತೆಗೆ ಈ ಜಿಲ್ಲೆಗೆ ರಾಜಣ್ಣನವರು ಒಂದು ಶಕ್ತಿ, ರಾಜಣ್ಣನವರ ಶಕ್ತಿಯನ್ನು ಇದ್ದರೆ ತೋರಿಸಿದ್ದಾರೆ. 11 ಕ್ಷೇತ್ರಗಳಲ್ಲಿ 8 ಕ್ಷೇತ್ರಗಳನ್ನು ಗೆಲ್ಲಿಸಿ ತೋರಿಸಿದ್ದಾರೆ. ಅದು ಮತ್ತೆ ಮರುಕಳಿಸಬಾರ್ದು. ನಿಮ್ಮೊಂದಿಗೆ ರಾಜಣ್ಣನವ್ರನ್ನ ಇರಿಸ್ಕೋಬೇಕು, ಅವ್ರಿಗೆ ನ್ಯಾಯವನ್ನು ಒದಗಿಸಬೇಕು. ಇನ್ನು ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯ ಶ್ರೀದೇವಿ ಸರ್ಕಲ್ನಿಂದ ಗ್ರಾಮ ಪಂಚಾಯಿತಿಯವರೆಗೆ ರಾಜಣ್ಣ ಬೆಂಬಲಿಗರು ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದು, ಮೆರವಣಿಗೆ ಬಳಿಕ ಮಧುಗಿರಿ ತಹಸೀಲ್ದಾರ್ ಶ್ರೀನಿವಾಸ್ಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಕೂಡಲೇ ರಾಜಣ್ಣರಿಗೆ ಸಚಿವ ಸ್ಥಾನವನ್ನ ಮರಳಿ ನೀಡದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.